ಅವರು ಅಹಲ್ಯೆಗೆ ತಪಸ್ವಿನಿ, ಯಶಸ್ವಿನಿ, ಅಗ್ನಿಯಂತೆ ತೇಜಸ್ಸನ್ನು ಹೊಂದಿರೋವಳು, ಆ ಥರ ಪದಗಳನ್ನು ಬಳಸ್ತಾರೆ. ಯಾಕೆ ಅಂದರೆ ವಿಶ್ವಾಮಿತ್ರಗಿಂತ ಚೆನ್ನಾಗಿ ಯಾರಿಗೂ ಇದು ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಕಾಮಕ್ರೋಧ ಲೋಭ ಮೋಹಗಳು ಒಂದೇ ಸತಿಗೆ ಬಿಟ್ಟು ಹೋಗೋದಿಲ್ಲ. ಮೇನಕೆಯ ಜೊತೆಗೆ ವಿಶ್ವಾಮಿತ್ರರಿಗೆ ಅದು ಅನುಭವ ಆಗಿರುತ್ತೆ. ಮೇನಕೆ ಬಂದು ಅವರ ತಪಸ್ಸನ್ನು ಭಂಗ ಮಾಡಿರ್ತಾಳೆ, ಅವರಿಗೆ ಶಕುಂತಲೆ ಮಗಳು ಹುಟ್ಟುತ್ತಾಳೆ. ಸೊ ಅವರಿಗೇ ಗೊತ್ತೋ ಇದು, ಅವರಿಗೆ ಅದೇ ಹೇಳ್ತಾರೆ ಅವರು, ತಪ್ಪುಗಳಾಗತ್ತೆ ಈ ಥರ ನಾವು ಭಕ್ತಿ ಪಥದಲ್ಲಿ ಇದ್ದಾಗಲೂ ಒಂದು ಬಾರಿ ನಾವು ನಮ್ಮನ್ನು ಕಳ್ಕೊಂಡು ಬಿಡ್ತೀವಿ, ನಮ್ಮ ಪ್ರಾರಬ್ಧಗಳಿಂದ ನಾವು ಈ ಥರ ಮಾಡಬೇಕಾಗಿ ಬಂದ್ಬಿಡುತ್ತೆ, ನಮಗೆ ಗೊತ್ತಾಗದ ಹಾಗೆ ತಪ್ಪು ಮಾರ್ಗ ಹಿಡಿದು ಬಿಡ್ತೀವಿ. ಆದರೆ ಆ ತಪ್ಪಿಗೆ ನೀವು ಹೇಗೆ ಪ್ರಾಯಶ್ಚಿತ್ತವನ್ನು ಪಡ್ಕೊಳ್ತೀರಾ? ಅಹಲ್ಯೆ ಎಷ್ಟರ ಮಟ್ಟಿಗೆ ತಪಸ್ಸನ್ನು ಮಾಡಿದಾಳೆ ಅಂದರೆ ಆಕೆಯ ತಪಸ್ಸು ಸಂಪೂರ್ಣ ಪ್ರದೇಶವನ್ನು ಪ್ರಜ್ವಲಿತಗೊಳಿಸುತ್ತೆ. ಅಷ್ಟು ಮಹಾ ತಪಸ್ವಿನಿ ಅವಳು. ಹೋಗಿ ಅವಳ ಕಾಲು ಮುಟ್ಟು ಬಾ ಅಂತ ವಿಶ್ವಾಮಿತ್ರರು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳೋದು. ರಾಮ ಹೋಗ್ತಾರೆ, ಆಕೆಯ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ, ಆಗ ಆಕೆ ತಪಸ್ಸಿಂದ ಎದ್ದು ಹೇಳ್ತಾಳೆ. ಮತ್ತು ಗೌತಮ ಮುನಿಗಳು ಅಹಲ್ಯೆ ಒಂದಾಗ್ತಾರೆ. ಇದು ಆ್ಯಕ್ಚುಯಲ್ ಕತೆ.